ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನು ಸಕ್ಕತ್ತಾಗಿದ್ದೀನಿ ಗುರು, ನೀವು ಸಕ್ಕತ್ತಾಗಿದ್ದೀರಿ ಅನ್ಕೊಂಡಿದ್ದೀನಿ. ಇವಾಗ ಎಲ್ಲಿದ್ದೀನಿ ಅಂದರೆ ಅಲಂಬೂರ್ ಬೀಚಿಗೆ ಬಂದಿದ್ದೀನಿ. ಹೆಂಗೆ ಬಂದೆ ಅಂದರೆ ಸಿಕ್ಕಾಪಟ್ಟೆ ದಾಸಿ ದೊಡ್ಡ ಕತೆ ಆಗೋಯ್ತು. ಬೆಳಗ್ಗೆ ಅಲ್ಲಿಂದ ಬಂದ, ಮಧ್ಯರಾತ್ರಿ ಪೆಟ್ರೋಲ್ ಬಂಕ್ ಅಂತ ಕೂತ್ಕೊಂಡಿದ್ನ, ಡ್ರಾಪ್ ಕೇಳ್ತಾ ಇದ್ದೆ, ಯಾರು ಕೊಟ್ಟಿಲ್ಲ. ಅದಾದಮೇಲೆ ಒಂದು ಏರಿಯಾಗೆ ಬಸ್ ಸ್ಟಾಪ್ಗೆ ಹೋದೆ. ಯಾವ ಏರಿಯಾ ಅಂತ ಗೊತ್ತಾಗೇ ಇಲ್ಲ ನನಗೆ. ಅಲ್ಲಿ ಹೋಗ್ಬಿಟ್ಟು ಬಸ್ ಹಾಕ್ಬಿಟ್ಟು 30 ರೂಪಾಯಿ ಕೊಟ್ಬಿಟ್ಟು ಇಲ್ಲಿಗೆ ಬಂದೆ. ಒಂದು 1.5 ಅವರ್ ತೊಗೊಂಡ್ರು. ಬಸ್ ಚಿಕ್ಕ ಬಸ್ಸು, ಹೆವಿ ಜನ ಗುರು, ಹೆವಿ ಜನ ಇರ್ತಾರೆ. ಬರೋದು ಬಂದಾಯಿತು, ಏನೋ ಕಷ್ಟ ಬಿದ್ದು ಇಲ್ಲಿ ಬಂದು ಎಂಜಾಯ್ ಮಾಡೋದು. ಇವಾಗ ಅಲಂಬೂರ್ ಬೀಚ್ಗೆ ಬಂದಿದ್ದೀನಿ. ಫಸ್ಟು ಸೀಕ್ರೆಟ್ ಪ್ಲೇಸ್ಗಳಿದೆಯಲ್ಲ ಅದನ್ನ ನೋಡಿಸ್ಬಿಡ್ತೀನಿ. ಮುಲ್ತಾನ್ ಬೆಟ್ಟಿ, ಬಾಬಾ ಎಲ್ಲ ಇರ್ತಾರಲ್ಲ ಅದನ್ನೆಲ್ಲ ನೋಡಿಸ್ಬಿಡ್ತೀನಿ. ಸ್ವೀಟ್ ವಾಟರ್ ಎಲ್ಲ ಇರುತ್ತೆ, ಸ್ವೀಟ್ ವಾಟರ್ ಲೇಕು, ಅದನ್ನ ನೋಡಿಸ್ತೀನಿ. ಇದು ಬೀಚ್ ನೋಡಿ ಜಾಸ್ತಿ ದಿನ ಆಯ್ತು ನಾನು ಬೀಚ್ ನೋಡ್ತಾ ಇರೋಂಗೆ ತಲೆ ಸುತ್ತಾ ಇದೆ. ಇದೇ ಥರ ಒಂದ್ಸಲಿ ಮಂಗ್ಳೂರಿಗೆ ಹೋದಾಗ ತಲೆ ಸುತ್ತ ಬಿದ್ದೋಗ್ಬಿಟ್ಟಿದ್ದೆ. ಇದು ಬೀಚ್ ನೋಡ್ಬಿಟ್ಟು ಫುಲ್ಲು ಊದ್ಕೊಂಬಿಟ್ಟಿತ್ತು. ಬೆಳಗ್ಗೆನೆ ನಾನು 8:30ಗೆ ಬಂದಿದ್ದೀನಿ. ಇನ್ನು ವಾಟರ್ ಗೇಮ್ಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇಲ್ಲಿ ಜಾಸ್ತಿ ಜನನೂ ಬಂದಿಲ್ಲ. ಇದು ಇದ್ರೆ ಒಂದು 50-60 ಜನ ಇದ್ದಾರೆ ಅಷ್ಟೇ. ಇಲ್ಲಿ ಮೋಸ್ಟ್ಲಿ ನಾನು ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬರ್ಬೇಕಾದ್ರೆ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ಯಾಕೆ ಇದೇ ಟಿ ಶರ್ಟಲ್ಲಿ ಇದ್ದೀನಿ ಅಂದರೆ ಸ್ನಾನ ಮಾಡಿಲ್ಲಲ್ಲ, ಅದಕ್ಕೆ ಇದೇ ಟಿ ಶರ್ಟಲ್ಲಿ ಇದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಮುಲ್ತಾನ್ ಮಟ್ಟಿ ಬಳ್ಕೊಂಡು ಸ್ನಾನ ಮಾಡ್ಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಂಡು ಬರೋಣ. ಮಧ್ಯಾಹ್ನ ಮೇಲೆ ಬಂದು ಬೀಚ್ ನೋಡ್ಸೋಣ ಅಂತ. ಅದಾದ್ಮೇಲೆ ಹೋಗ್ಬಿಟ್ಟು ಸಾಯಂಕಾಲ ಬಂದ್ಬಿಟ್ಟು ಬಾಗಾ ಬೀಚ್ ನೋಡಿಸ್ತೀನಿ ನಿಮಗೆ. ಬಾಗಾ ಬೀಚ್ ಬಂದ್ಬಿಟ್ಟು ಸಾಯಂಕಾಲದ ಹೊತ್ತು ಸಕ್ಕತ್ತಾಗಿರ್ತದೆ. ಇದೇ ಜಾಗ ಇರೋದು, ಇಲ್ಲಿಂದನೇ ಹೋಗ್ಬೇಕು. ಬೆಳಗ್ಗೆನೇ ಅಲ್ಲ, ಇನ್ನು ಯಾರು ಓಪನೇ ಮಾಡಿಲ್ಲ. ಸ್ವೀಟ್ ಲೆಕ್ ಐಸೇನಾ? ಸ್ವೀಟ್ ಲೆಕ್, ಹಾಂ ಥ್ಯಾಂಕ್ಸ್ ಬಾಯ್. ಇನ್ನು ಬೆಳಗ್ಗೆ ಇವಾಗ ಓಪನ್ ಮಾಡ್ತವ್ರೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಇಲ್ಲೇ ನಿಯರ್ ಆಗಿ ನಿಮಗೆ ಹೋಟ್ಲು ಬೇಕಂದ್ರೂ ಸಿಗುತ್ತೆ. ಫುಲ್ಲು ಮಕ ನೋಡಿದೀನಿ ಗುರು, ಹಿಂಗಾಗ್ಬಿಟ್ಟೈತೆ, ಬೆಂದೋಗ್ಬಿಟ್ಟಿದ್ದೀನಿ. ಹೋಗು, ಬೇಸಿಗೆ ಕಾಲದಲ್ಲಿ ಬರೋಕ್ಕೆ ಹೋಗ್ಬಿಡ್ರಿ ಗೋವಾಗೆ. ನೀವು ಮಳೆಗಾಲದಲ್ಲಿ ಬನ್ನಿ, ಅವಾಗ ಈಸಿ ಆಗೋದು ನಿಮಗೆ. ಸ್ವೀಟ್ ಲೆಕ್ಕ ಎಷ್ಟು ಜನ? ಹಾಂ, ಹಾಂ ಪಾಡಿ ಹೆಂಗ್ರು ಇಷ್ಟೊಂದು ಶೆಕೆ, ಹೆವ್ವಿ ಶೆಕೆ, ಸುರ್ದೋತೈತೆ. ಹಾಂ, ನಿಂತ್ಕೊಳಕ್ಕಾಗ್ತಾಯಿಲ್ಲ, ಫುಲ್ಲು ಸುಸ್ತಾಗ್ತಾ ಇದೆ, ಫುಲ್ಲು ಶೆಕೆ. ಕನ್ನಡನಾ ಸರ್? ಹೌದಾ, ಅವರು ಕನ್ನಡದವ್ರಂತೆ, ಅದೇ ಮಾತಾಡ್ಸ್ಕೊಂಡು ಹೋಗ್ತಾಯಿದ್ರಿ. ಶಾಂಪು ಇದೆಯಾ? ಶಾಂಪು ಹಾಂ, ಸೋಪು ಶಾಂಪು ಎರಡು ತೊಗೊಂಡಿದ್ದೀನಿ. ಸೋಪ್ ಬಂದ್ಬಿಟ್ಟು ಮೈಸೂರು ಸ್ಯಾಂಡ್ಲು ಮತ್ತು ಲೈಬಾಯ್ ಎರಡೇ ಇದ್ದಿದ್ದು, ಅದಕ್ಕೋಸ್ಕರ ಲೈಬಾಯ್ ಒಂದು ತೊಗೊಂಡಿದ್ದೀನಿ 10 ರೂಪಾಯಿದು. ಶಾಂಪು ಒಂದು ತೊಗೊಂಡಿದ್ದೀನಿ ಡವ್ವು 4 ರೂಪಾಯಿದು. 4 ರೂಪಾಯಿ ಶಾಂಪುಗೆ 4 ರೂಪಾಯಿ ಶಾಂಪು, 10 ರೂಪಾಯಿ ಸೋಪ್ ಆಯಿತು. ಅವನೇನು ಹೇಳ್ದ 15 ರೂಪಾಯಿ ಅಂದ. 15 ರೂಪಾಯಿ ಯಾಕೆ? 4 ರೂಪಾಯಿ ಅಲ್ಲ ಶಾಂಪು ಅಂದೆ. ಇಲ್ಲೆಲ್ಲ 15 ರೂಪಾಯಿ ಅಂದ. ಸರಿ ಕೊಡು ಅಂತೇಳ್ಬಿಟ್ಟು ಇಸ್ಕೊಂಡೆ. ತಿರ್ಗಿ 4 ರೂಪಾಯಿ ವಾಪಸ್ ಕೊಡ್ತಾವ, 20 ರೂಪಾಯಿ ಕೊಟ್ಟಿದ್ಗೆ ಹೆಂಗರು ಹಿಂಗಂತೇಳ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ತಿರ್ಗಿ 5 ರೂಪಾಯಿ ಕೊಡು ಅಂತಬಿಟ್ಟು ಇಸ್ಕೊಂಡೆ. ಇಲ್ಲೋಡ್ರ ಶೆಕೆ ಹೆಂಗೆ ಹೋಗ್ತಾ ಇದೆ, ಫುಲ್ಲು ಶೆಕೆನೇ ಇದೆಲ್ಲ. ನೀರು ಹಾಕ್ಕೊಂಡಿಲ್ಲ ಗುರು, ನಿಜವಾಗ್ಲೂ ಶೆಕೆ ಅದು. ಫಸ್ಟು ಸ್ವೀಟ್ ಲೇಕ್ ನೋಡ್ಬಿಡೋಣ, ನೋಡಿಕೊಂಡು ಹೋಗ್ಬೇಕಾದ್ರೆ ಮುಲ್ತಾನಿ ಮಟ್ಟಿ ಹತ್ರಕ್ಕೆ ಹೋಗ್ಬಿಟ್ಟು ಸ್ನಾನ ಮಾಡೋಣ. क्या भैया नाश्ता हो गया? ಏನು ರೂಪಾಯಿನ ಕೊಡ್ತಾರ, ಮಾತೇ ಬರ್ತಾರ ಅಂದರೆ ಮಾತು ಹೇಳೋದು ನಾಷ್ಟ ಮಾಡಿ ಅಂತ ಹೇಳಿದ್ರೆ ಏನು
ಕನ್ನಡನಾ ಸರ್? ಏನು ಯಾರು ರಿಪ್ಲೈನೇ ಕೊಡಲ್ಲ ಅಂತಾರೆ. ನಾನು ಕೆಡ್ದಾಗ ಕೇಳ್ತಾ ಇದ್ದೀನ, ಊಟ ಮಾಡಿದ್ರ ಅಂತ ಕೇಳಿದೆ ಒಬ್ಬರನ್ನ, ನೀವು ಕನ್ನಡದವ್ರ ಅಂತ ಕೇಳಿದೆ, ಅದು ತಪ್ಪ. ಫುಲ್ ಮಕ್ಕ ಎಲ್ಲ ಶೆಕೆ ಕಿತ್ಕೊಂಡ್ಬಿಟ್ಟಿದೆ. ಬರ್ಬೇಕಾದ್ರೆ ಎಷ್ಟೋ ಚೆನ್ನಾಗಿತ್ತು ಮಗ, ಫುಲ್ ಸಂದಿದ್ದಂಗೆ ಐತೆ. ನೋಡ್ಕೊಂಡು ಹೋಗ್ತವ್ರೆ. ಸೆಕೆ ಬರ್ತಾ ಇದೆಯಾ ತುಂಬ, ಎಲ್ಲರೂ ನೋಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಗೊತ್ತಾಗ್ಬಿಟ್ಟಿರ್ತದೆ, ಮೊಬೈಲ್ ಹಿಡ್ಕೊಂಡು ಇಲ್ಲ ಕ್ಯಾಮ್ರಾ ಹಿಡ್ಕೊಂಡು ಈ ಥರ ಮಾತಾಡ್ಕೊಂಡು ಹೋಗ್ತಾಯಿದ್ರೆ ಪಕ್ಕ ಇವಾಗ ಬ್ಲಾಗಿಂಗೇ ಮಾಡ್ತಾಯಿರ್ತಾರೆ. ಬೇರೆ ಜನ ಈ ನಡುವೆ ಮಾಡ್ತಾಯಿರ್ತಾರಲ್ಲ, ಅದನ್ನು ನೋಡಿ ಗೊತ್ತಾಗ್ಬಿಟ್ಟಿರುತ್ತೆ. ಈ ಕಡೆ ಬಂದ್ಬಿಟ್ಟು ಫುಲ್ ಕಲ್ಲಿವೆ, ಅಂದರೆ ನೀರು ಕಮ್ಮಿ ಆಗಿದೆ. ಇದ್ರೊಳಗಡೆ ಎಲ್ಲ ಹೋಗಕ್ಕೆ ಹೋಗ್ಬೇಡ್ರಿ, ಕಾಲೆಲ್ಲ ಕೊಯ್ಕೊಂಬಿಡುತ್ತೆ. ನಮ್ಮ ಸೇಫ್ಟಿ ನೋಡ್ಕೊಬೇಕು. ಇದು ಉಪ್ಪು ನೀರು ಬೇರೆ ಅಲ್ಲ, ಗೊತ್ತಾಗಲ್ಲ ಅದು ಕೊಯ್ಕೊಳ್ಳೋದು. ಆಮೇಲೆ ಸ್ವಲ್ಪ ಒಂದು ಅವರ್ 2 ಅವರ್ ಆದಮೇಲೆ ಗೊತ್ತಾಗ್ಬಿಡುತ್ತೆ ಕಾಲು ಕೊಯ್ಕೊಂಡಿರೋದು. ಆಮೇಲೆ ಹೆವಿ ನೋವು ಬೀಳ್ಬೇಕಾಗುತ್ತೆ, ನೀವು ಕ್ಯೂ ಕೊಟ್ಕೊಂಡ್ಬಿಡುತ್ತೆ ಅದು. ಈ ಕಲ್ಲುಗಳೆಲ್ಲ ಹೋಗ್ಬಿಟ್ರಿ ನೀವು, ಸೇಫ್ ಇಲ್ಲ. ಯಾರೋ ಮಲ್ಕೊಂಡವ್ರು ನೋಡ್ರಿ. ಹೆಂಗರು ಸ್ವೀಟ್ ಲೆಕ್ಕ ಹೋಗೋದು? ಹಾಂ, ಹಿಂಗೆ ಅಂತ ಬನ್ನಿ ಹೋಗೋಣ. 5 ನಿಮಿಷ ಅಂತ ಹೇಳ್ತಾವ್ರೆ, ನಾನು ಜಾಸ್ತಿ ನಡೀತೆ. ಇನ್ನೂ ಅಲ್ಲೈತೆ, ಹೆವಿ ದೂರ ಐತೆ ಇನ್ನೂ. ಅವ್ನು ನೋಡ್ರೆ 5 ನಿಮಿಷ ಅಂದ. ನಿಜವಲ್ಲ 5 ನಿಮಿಷ ನಡೆದ್ರೆ 5 ನಿಮಿಷನೇ, ಜೋರಿಗೆ ನಡೆದ್ರೆ. ನಾನು ಅಲ್ಲಿಂದ ನಡ್ಕೊಂಬಂದಿದ್ದೀನಲ್ಲ, ಅದೇ ಹೆವಿ ಸುಸ್ತಾಗುತ್ತಲ್ಲ, ಅಲ್ಲಿಂದನೇ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಇನ್ನೆಷ್ಟು ದೂರ ನಡೆಯೋದು? ಸ್ವೀಟ್ ಲೇಕ್ ಹತ್ರ ಬಂದಿದ್ದೀನಿ. ಫಸ್ಟು ಆ ಕಡೆ ಹೋಗ್ಬಿಟ್ಟಿದ್ದೆ, ಅಲ್ಲಿ ದಾರಿಲಿ ಅಂದ್ಬಿಟ್ಟು ಯಾರೋ ಒಬ್ಬರು ನೋಡ್ಸಿದ್ರು, ಈ ಕಡೆ ಅಂತ ಅಂದರು. ಇಲ್ಲಿಗೆ ಬಂದಿದ್ದೀನಿ ಸ್ವೀಟ್ ವಾಟ್ರ್ ಹತ್ರಗೆ. ನೋಡ್ಬೇಕು ಸ್ವೀಟ್ ವಾಟ್ರ್ ಹೆಂಗಿದೆ ಅಂದ್ಬಿಟ್ಟು. ಸ್ವಿಮ್ ಎಲ್ಲ ಮಾಡ್ತಾ ಇದ್ದಾರೆ. ಸ್ವಲ್ಪ ಉಪ್ಪುಪ್ಪೆ ಐತೆ, ಆದರೆ ಸ್ವಲ್ಪ ಸ್ವೀಟ್ ಇದೆ, ಪರವಾಗಿಲ್ಲ. ಗುರುಗಳೇ, ನಿಜವಾಗ್ಲೂ ನಾನು ಸಾರಿ ಕೇಳ್ತಾ ಇದ್ದೀನಿ. ಏನಕ್ಕೆ ಸಾರಿ ಕೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಬಂದು ಮುಲ್ತಾನಿ ಮಟ್ಟಿ ಅಂತ ಇದೆಯಲ್ಲ, ಅಲ್ಲಿಗೆ ಹೋಗೋ ಜಾಗನೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿಗೆ ಹೋಗೋಕ್ಕಾಗಲ್ಲ ಈಗ. ಮುಲ್ತಾನಿ ಮಟ್ಟಿ ನೋಡ್ಸೋಕ್ಕಾಗಲ್ಲ, ಮತ್ತು ಅವರು ಬಾಬಾ ಅಂತ ಒಂದು ಕೂತ್ಕೊಂಡಿರ್ತಾರೆ, ಆ ಪ್ಲೇಸು ನೋಡ್ಸೋಕ್ಕಾಗಲ್ಲ. ಆ ಕಡೆ ಕಾಣಿಸ್ತಾ ಇದೆ ಗೊತ್ತಾ, ಇದು ಓಮ್ ಕಾಣಿಸುತ್ತೆ ನೋಡಿ ಅಲ್ಲಿ. ಆ ಕಡೆ ರೈಟಿಂದ ಹೋಗಬೇಕು ಆ ಕಡೆಗೆ. ಆದರೆ ಆ ಕಡೆ ಹೋಗೋದನ್ನೇ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಬೋರ್ಡ್ ಬೇರೆ ಇಟ್ಬಿಟ್ಟಿದ್ದಾರೆ. ಏನು ಮಾಡೋದು ಅಂತ ಗೊತ್ತಿಲ್ಲ ಇವಾಗ. 3 ಸೀಕ್ರೆಟ್ ಪ್ಲೇಸಲ್ಲಿ ಇದೊಂದೇ ನೋಡ್ಸೋಕ್ಕಾಗಿದ್ದು, ಸ್ವೀಟ್ ಲೇಕ್ನ ಒಂದೇ ನೋಡ್ಸೋಕ್ಕಾಗಿದ್ದು. ಪ್ಯಾರಾಶೂಟಲ್ಲಿ ಆಟಾಡ್ತಾ ಇದ್ದೀನಿ. ಇದನ್ನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ನನ್ನ ಹತ್ರ ಇರೋ ಗೋಪ್ರೋ ಬಂದ್ಬಿಟ್ಟು ವಾಟರ್ ಪ್ರೂಫ್ ಕೇಸ್ ಇಲ್ಲ. ಅದಕ್ಕೋಸ್ಕರ ನಾನು ತೊಗೊಂಡೋಗಿಲ್ಲ. ವಾಟರ್ ಪ್ರೂಫ್ ಕೇಸ್ ಇಲ್ದಿರೋದ್ರೆ ಮೇಲೆ ಏನಾರು ತೊಗೊಂಡೋದ್ರೆ ಅಕಸ್ಮಾತ್ ಏನಾರ ನೀರಲ್ಲಿ ಏನಾರು ಬಿದ್ದರೆ ಅದು ಗೋಪ್ರೋ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಗೋಪ್ರೋ ತೊಗೊಂಡೋಗಿಲ್ಲ ನಾನು. ಇಲ್ಲಿಂದ ಮೊಬೈಲಲ್ಲೇ ಶೂಟ್ ಮಾಡಿಸ್ತಾಯಿದ್ದೀನಿ ನಾನು.
ಇಲ್ಲಿಂದ ನೋಡ್ಕೊಳ್ಳಿ, ಅಲ್ಲಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ. ಬಾಗಾ ಬೀಚ್ಗೆ ಬಂದಿದ್ದೀನಿ ಇವಾಗ. ಬೆಳಗ್ಗೆ ಬಂದ್ಬಿಟ್ಟು ಆರಂಭಲ್ ಬೀಚ್ ಮುಗಿಸ್ಕೊಂಡು ಇವಾಗ ಬಾಗಾ ಬೀಚ್ಗೆ ಬಂದಿದ್ದೀನಿ. ಇದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಫುಲ್ಲು ಸೌಂಡ್ ಹಾಕಿದ್ದಾರೆ, ಕೇಳಿಸ್ತಾ ಇಲ್ಲ. ಅದಕ್ಕೆ ಜೋರಾಗಿ ಮಾತಾಡ್ತೀನಿ, ಬೇಕಾದ್ರೆ ವಾಯ್ಸ್ ಓವರ್ ಕೊಡ್ತೀನಿ ನಿಮಗೆ. ಇವಾಗ ಬಾಗಾ ಬೀಚಲ್ಲಿ ಇದ್ದೀನಿ. ಇಲ್ಲಿ ಆಟ ಎಲ್ಲ ಆಡಿದೆ, ಪ್ಯಾರಾಶೂಟ್ ಆಡಿದೆ, ಒಂದು 2-3 ಆಟ ಆಡಿದೆ. ಅದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ, ಒಂದನ್ನು ಮಾತ್ರ ವೀಡಿಯೋ ಮಾಡೋಕ್ಕಾಗಿದ್ದು, ಅದನ್ನು ನಿಮಗೆ ನೋಡ್ಸಿದ್ದೀನಿ. ಇವಾಗ ಸಾಯಂಕಾಲ ಆಗ್ತಾ ಇದೆ. ಸಾಯಂಕಾಲ ಆದಮೇಲೆ ಇಲ್ಲಿ ಬಾಗಾ ಬೀಚಲ್ಲಿ ಫುಲ್ ಲೈಟ್ಸು ಎಲ್ಲ ಸಖತ್ತಾಗಿರ್ತದೆ, ಅದನ್ನು ನಿಮಗೆ ನೋಡಿಸ್ತೀನಿ. ಮತ್ತು ಇಲ್ಲಿ ವಾಟರ್ ಗೇಮ್ಸ್ ಆಡೋರು ಸ್ವಲ್ಪ ಹುಷಾರಾಗಿರಿ, ಸ್ವಲ್ಪ ಯಾಮರಿಸ್ತಾರೆ. ಗೊತ್ತಿಲ್ದವ್ರು ಯಾರನ್ನ ಬಂದರೆ ಸ್ವಲ್ಪ ಹಂಗೆ ಯಾಮರಿಸ್ಬಿಡ್ತಾರೆ. ಸ್ವಲ್ಪ ಹುಷಾರಾಗಿ ಕೇಳಿ, 2-3 ಕೇಳಿಬಿಟ್ಟು ವಾಟರ್ ಗೇಮ್ಸ್ ಆಡಿ. ನೈಟು 12 ಗಂಟೆಗೆ ಬಾಗಾ ಬೀಚಲ್ಲಿ ಮಲ್ಕೊಂಡು ಚಂದ್ರನ ನೋಡಿಕೊಂಡು ವ್ಯೂನ ಎಂಜಾಯ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.